ಹಾಂ, ಇದು ಎರಡು ಫೀಡ್ಬ್ಯಾಕ್ ಸರ್. ಅದು ಓಕೆ. ಈ ಫೀಡ್ಬ್ಯಾಕ್ ಏನಕ್ಕಂದ್ರೆ ನಾವು ಟೈಮಿಂಗ್ ಎಕ್ಸಾಕ್ಟ್ ಟೈಮಿಂಗ್ ಮಾಡಬೇಕು ಸರ್. ನಾವು Okay. ಕರೆಂಟ್ ಇಂಜೆಕ್ಟ್ ಮಾಡಿ ಪ್ರೈಮರಿನಲ್ಲಿ ಕರೆಂಟ್ ಇಂಜೆಕ್ಟ್ ಮಾಡಬೇಕು. ಓಕೆ ಎಷ್ಟು ಕರೆಂಟ್ನಲ್ಲಿ ಎಷ್ಟು ಟೈಮಿಂಗ್ ಬರಬೇಕಂದ್ರೆ ನಾವು ಫೀಡ್ಬ್ಯಾಕ್ ಇದನ್ನಲ್ಲಿ ಕನೆಕ್ಟ್ ಮಾಡಿರೋದು. ಇದು ಫೀಡ್ಬ್ಯಾಕ್, ಓಕೆ ಇದು ಪ್ರೈಮರಿ ಕರೆಂಟ್. ಓಕೆ ನಾವು 100 ಆಂಪ್ಸ್ನಲ್ಲಿ ಕನೆಕ್ಟ್ ಮಾಡಿರೋದು. ಹಾಂ, ಮತ್ತು ಇದು CT ರೇಷಿಯೋ ಮಾಡಬೇಕು. ಓಕೆ ಹಾಂ, CT ರೇಷಿಯೋ ಹಾಂ, 60/5 ಆಂಪ್ಸ್ ಇದು. ಓಕೆ ಈಗ ಪ್ರೈಮರಿ 60 ಆಂಪ್ಸ್, ಸೆಕೆಂಡರಿ 5 ಆಂಪ್ಸ್. ಪ್ರೈಮರಿನಲ್ಲಿ 60 ಆಂಪ್ಸ್ ಹೋಗ್ತಿದೆ ಅಂದ್ರೆ ಸೆಕೆಂಡರಿ ನಮಗೆ 5 ಆಂಪ್ಸ್ ಬರುತ್ತೆ. ಓಕೆ ಆ ರಿಲೇನಲ್ಲಿ ಕಾನ್ಫಿಗರೇಷನ್ ಏನಂದ್ರೆ 60/5 ಆಂಪ್ಸ್ ಅಂತ ಕಾನ್ಫಿಗರ್ ಆಗಿದೆ ಓಕೆ. ರಿಲೇಯಲ್ಲಿ ರಿಲೇನಲ್ಲಿ. ಹಾಂ, ರಿಲೇಲಿ ಸೆಕೆಂಡರಿ ಎಲ್ಲ ಇಲ್ಲಿಗೆ ಬರುತ್ತೆ. ಹಾ. 6 YEB ಓಕೆ ಆ ಥರ ಲೈನ್ನಲ್ಲಿ ಕನೆಕ್ಟ್ ಆಗುತ್ತೆ. Okay. ನಾವು ಪ್ರೈಮರಿನಲ್ಲಿ ಫಾಲ್ಟ್ ಕರೆಂಟ್ ಕೊಡಬೇಕು. ಓಕೆ. ಈಗ ಕೊಡ್ತೀರಾ? ಫಾಲ್ಟ್ ಕರೆಂಟ್ ನಾವು ಕೊಡಬೇಕು. ಓಕೆ ಎಟ್ ಫಾಲ್ಟ್ ಸೆಟ್ಟಿಂಗ್ಸ್ ಇಲ್ಲಿ ಇರೋದು. ಹಾಂ, ಎಟ್ ಫಾಲ್ಟ್ ಸೆಟ್ಟಿಂಗ್ಸು 5+5 ಸೆಟ್ಟಿಂಗ್ಸ್ ಎನೇಬಲ್ ಆಗಿರೋದು 5 ಆಂಪ್ಸ್. Okay. 5+5 10 ಆಂಪ್ಸ್ ಸೆಟ್ಟಿಂಗ್ಸ್ ಇರೋದು ಎಟ್ ಫಾಲ್ಟ್ ಸೆಟ್ಟಿಂಗ್ಸ್. ಈಗ TMs ಹಾಕಿರೋದು 0.2 ಇಂಟು 0.02. Okay. ಈಗ ಎರಡು ಆಡ್ ಆದ್ಮೇಲೆ 0.22 ಸೆಟ್ಟಿಂಗ್ಸ್ TMS ಇರೋದು. Okay. ಈಗ ನಮ್ಮ ಕ್ಯಾಲ್ಕುಲೇಷನ್ ಕರೆಂಟು 1 ಸೆಕೆಂಡ್ಸ್ನಲ್ಲಿ ಟ್ರಿಪ್ ಆಗಬೇಕು. ಓಕೆ ಈಗ ನಾವು ಅದೇ ಸೇಮ್ ಕರೆಂಟ್ ಇಂಜೆಕ್ಟ್ ಮಾಡಬೇಕು. ನಾವು 2 ಟೈಮ್ಸ್ ಆಫ್ ಕರೆಂಟ್ ಅಂದರೆ 12 ಆಂಪ್ಸ್ ಇಂಜೆಕ್ಟ್ ಮಾಡಬೇಕು. ಕರೆಂಟ್ ಇಂಜೆಕ್ಟ್ ಮಾಡ್ತೀವಿ. ಓಕೆ. ಎಕ್ಸಾಕ್ಟು ಆಲ್ಮೋಸ್ಟ್ 1 ಸೆಕೆಂಡ್ ನಿಯರ್ ಬೈ 1 ಸೆಕೆಂಡ್ ಸ್ಟ್ರಿಪ್ ಆಯಿತು. 1 ಸೆಕೆಂಡಲ್ಲಿ ಟ್ರಿಪ್. ಇದು ಫಾಲ್ಟ್ ಕರೆಂಟು, ಇದು ಟೈಮಿಂಗ್, ಟ್ರಿಪ್ಪಿಂಗ್ ಟೈಮಿಂಗ್. ಓಕೆ ಓಕೆ.